ಎಂದು ಕೇಳಿದರೆ ತೋವೇಲಿನಷ್ಟು ಉಪ್ಪಿನಂತೆ ಹುಡುಕಿದರೆ ಸಿಕ್ಕೀತು ಕೈ ತುಂಬ ಮನೆ ಮಾಡೋದು ಇಲ್ಲದೆ ಇತಿಹಾಸದಲ್ಲಿ ಕನಸವಾಸವದಿ ಕಲ್ಪನೆಯ ದಿಟದಿದೆ ಪ್ರಮೇಯಭೂತ ಕಥೆಯಲ್ಲಿ ಆಟ ಶುರುವಾಗುವುದು. ಇತಿಹಾಸದಲ್ಲಿ ಕನಸವಾಸ್ತವದಿ ಕಲ್ಪನೆಯ ದಿಟದಿದೆ ಪ್ರಮೇಯಭೂತದಲ್ಲಿ ಭವ್ಯ ಕೂಡಿದ ಕಥೆಯಲ್ಲಿ ಆಟ ಶುರುವಾಗುವುದು. ಸತ್ಯ ಸಾಕ್ಷಾತ್ಕಾರ ಯಾತ್ರೆ ದೂರ, ಸತ್ಯ ಸಾಕ್ಷಾತ್ಕಾರ ಯಾತ್ರೆ ದೂರ. ಪ್ರತಿಯೊಂದು ಲೀಲೆಯಲ್ಲಿ ಪ್ರತಿಯೊಂದು ಮಾಯೆಯಲ್ಲಿ ಸತ್ಯವಿರುವುದು ಸ್ವತಃ ಚರಿತೆಯಷ್ಟೇ. ಪ್ರತಿಯೊಂದು ಲೀಲೆಯಲ್ಲಿ ಪ್ರತಿಯೊಂದು ಮಾಯೆಯಲ್ಲಿ ಸತ್ಯವಿರುವುದು ಸ್ವತಃ ಚರಿತೆಯಷ್ಟೇ. ಒಳಜಗಳವಿರೇ ನೂರು ಸಾವಿರದ ಭ್ರಷ್ಟತನ, ಒಳಜಗಳವಿರೇ ನೂರು ಸಾವಿರದ ಭ್ರಷ್ಟತನ. ಲೆಕ್ಕ ಇಡುವರು ಯಾರು ಐಕ್ಯದಷ್ಟು, ಲೆಕ್ಕ ಇಡುವರು ಯಾರು ಐಕ್ಯದಷ್ಟು. ನಿಜ, ಈ ಕಥೆಯಲ್ಲಿ ಇತಿಹಾಸ ಎಂಬುದು ತೋವೆಯಲ್ಲಿ ರುಚಿಗೆ ತಕ್ಕಂತೆ ಉಪ್ಪು ಬೆರೆತಂತಿದೆ. ಹೌದು, ಈ ಕಥೆಯಲ್ಲಿ ನೀವು ಇತಿಹಾಸವನ್ನು ಹುಡುಕಲು ಪ್ರಯತ್ನ ಪಟ್ಟರೆ ನಿಮಗೆ ಮುಷ್ಟಿ ತುಂಬಾ ಸಿಗುವುದು ಉಸುಗು ಅಥವಾ ಕಣಗಿಲ ಗಿಡದ ರೆಂಬೆ ಹಿಡಿದಂತೆ ಅನುಭವವಾಗುತ್ತದೆ. ಹೌದು, ಹಾಗೆ ನೋಡಿದ್ರೆ ಇತಿಹಾಸದಲ್ಲಿ ಕನಸು, ಯಥಾರ್ಥತೆಯಲ್ಲಿ ಕಲ್ಪನೆ, ವಾಸ್ತವದಲ್ಲಿ ರಮ್ಯತೆ ಮತ್ತು ಭೂತದಲ್ಲಿ ಭವಿಷ್ಯ ಇವುಗಳ ಸಂಯೋಗ ದರ್ಶನ ಸಿದ್ಧಿಸಿದರೆ ಕಥನದಲ್ಲಿ ಲೀಲೆ ಆಟ ಹುಟ್ಟಿಕೊಳ್ಳುತ್ತದೆ. ನಾಟಕ ಎಂಬ ಆಟವೇ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಅನ್ವೇಷಣೆಯ ಯಾತ್ರೆಯೂ ಹೌದು. ಅದು ನಿಜವೇ. ವಾರನ್ ಹೇಸ್ಟಿಂಗ್ಸ್ ಮತ್ತವನ ಹೋರಿ. ವಾರನ್ ಹೇಸ್ಟಿಂಗ್ಸ್ ಮತ್ತವನ ಹೋರಿ. ಹೌದು, ವಾರನ್ ಹೇಸ್ಟಿಂಗ್ಸ್ ಮತ್ತವನ ಹೋರಿ. ಏನಪ್ಪ, 250 ವರ್ಷಗಳ ಹಿಂದೆ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ವಾರನ್ ಹೇಸ್ಟಿಂಗ್ಸ್ಗೂ ಮತ್ತವನ ಹೋರಿಗೂ ಏನ್ ಸಂಬಂಧ? ಈ ಐತಿಹಾಸಿಕ ಅಸಂಬದ್ಧ ಕಥೆಯನ್ನ ಈಗ್ಯಾಕೆ ನೀವು ಹೇಳ್ತೀರಿ ಮತ್ತು ನಾವೇ ಕೇಳ್ಬೇಕು? ಅದು ಈ 250 ವರ್ಷದಾಗ ಜಗತ್ತು ಎಷ್ಟು ಆಶ್ಚರ್ಯಕರ ರೀತಿಯಲ್ಲಿ ಬದಲಾಗೈತಂದ್ರೆ ಅದನ್ನ ಯಾವ ಜ್ಯೋತಿಷಿ ಸಹ ಕಲ್ಪನೆ ಮಾಡ್ಕೊಳಿಕ್ ಆಗೋದಿಲ್ಲ. ಅಂತದ್ರಾಗ ನಿಮ್ ಹಳೆ ಕಥೆ ತಗೊಂಡು ನಾವೇನ್ ಮಾಡುದು ಅಂತ ನೀವು ಕೇಳಬಹುದು. ಅದು ನಿಜವೇ. ಕಲ್ಪನೆಗೂ ಒಂದು ಮಿತಿ ಇರ್ತದೆ. ಮತ್ತೆ ಕಾಲ ಅನ್ನೋ ಹರಿತಾದ ಕತ್ತರಿ ಕಲ್ಪನೆ ರೆಕ್ಕೆಯನ್ನ ಕತ್ತರಿಸ್ತಾ ಇರ್ತದೆ. ಇಲ್ಲಾಂದ್ರೆ ಎಲ್ಲರೂ ಭವಿಷ್ಯ ನುಡಿತಿದ್ರು. ಆದ್ರೆ ಸತ್ಯ ಸಂಗತಿ ಅಂದ್ರೆ 250 ವರ್ಷಗಳಿಂದ ಇಂದಿನವರೆಗೆ ನಮ್ಮ ಸುತ್ತಮುತ್ತಲಿನ ವಸ್ತುಸ್ಥಿತಿ ವಿದ್ಯಮಾನವನ್ನು ಆಳವಾಗಿ ಗಮನಿಸಿದರೆ ಕೆಲವು ವಿಷಯಗಳು ಜೈಸೆ ಕಾ ತೈಸ, ಅಂದರೆ ಇದ್ದದ್ದು ಇದ್ದ ಹಾಗೆ ಇದು ಏನು ಬದಲಾದಂತೆ ಅನಿಸೋದೇ ಇಲ್ಲ.
ನಿಜ. ಉದಾಹರಣೆಗಾಗಿ ಕ್ರಿಸ್ತಶಕ 1757ರಲ್ಲಿ ನಡೆದ ಪ್ಲಾಸಿ ಕದನದಲ್ಲಿ ಬಂಗಾಳದ ನವಾಬ್ ಸಿರಾಜುದ್ದೌಲನನ್ನು ಸೋಲಿಸಿದ ರಾಬರ್ಟ್ ಕ್ಲೈವ್ ಒಂದು ಕಡೆ ಮಾಡಿದ ಈ ಟಿಪ್ಪಣಿಯನ್ನ ಗಮನಿಸೋಣ. ನೋಡಿ, ನಾನು ಹೇಳೋದೇನೆಂದರೆ, ನಮ್ಮ ರಾಜ್ಯದಲ್ಲಿರುವಷ್ಟು ಅರಾಜಕತೆ, ಲಂಚಕೋರತನ, ಭ್ರಷ್ಟತನ, ಕೊಳ್ಳೆ, ಕೊಲೆ, ಸುಲುಗೆ, ದೋಂಬಿಗಳನ್ನ ಬೇರೆ ದೇಶದ ಯಾವ ರಾಜ್ಯದಲ್ಲೂ ನಾನು ನೋಡಿಲ್ಲ. ಭ್ರಷ್ಟ ಸಂಪತ್ತಿನ ಗಣಗೋರ ತಾಂಡವ, ವಿಷಯ ಭೋಗ, ವಿಲಾಸ ಲೋಲುಪತಿಯ ಭೀಷಣ ರೂಪವನ್ನೇ ಎಲ್ಲೆಡೆ ಸೃಷ್ಟಿಸಿಬಿಟ್ಟಿದೆ. ಭ್ರಷ್ಟತನದ ಈ ಸೋಂಕು ಎಲ್ಲ ಇಲಾಖೆಯ ಸದಸ್ಯರಿಗೂ ತಗಲಿಕೊಂಡು ಬಿಟ್ಟಿದೆ. ಸಣ್ಣ ಪುಟ್ಟ ಸೇವಕರು ತಮಗೆ ಸಾಧ್ಯವಿದ್ದಷ್ಟು ಗರಿಷ್ಠ ಹಣವನ್ನು ಲಪಟಾಯಿಸಿ ತನಗಿಂತ ದೊಡ್ಡ ಹುದ್ದೆ ಸೇವಕರು ಮತ್ತು ಅಧಿಕಾರಿಗಳ ಸರಿಸಮ ಶ್ರೀಮಂತರಾಗಲು ಸದಾ ಪ್ರಯತ್ನಿಸುತ್ತಿರುತ್ತಾರೆ. ಅದು ನಿಜವೇ. ಯಾಕೆಂದರೆ ಸಂಪತ್ತಿನ ಸಂಗ್ರಹದಿಂದಲೇ ಎಲ್ಲವನ್ನು ಗಳಿಸಬಲ್ಲ ಶಕ್ತಿ ಬರುತ್ತದೆ, ಅದರಿಂದಲೇ ತಾವು ದೊಡ್ಡ ಮನುಷ್ಯರಾಗ್ತೇವೆ ಎಂದು ತಿಳಿಯುತ್ತಾರೆ. ಅಧಿಕಾರಿಗಳ ಭ್ರಷ್ಟತನದ ಈ ರೋಗ ಮೇಲಿನಿಂದ ಕೆಳಗಿನವರೆಗೂ ಸಾಂಕ್ರಾಮಿಕವಾದದ್ದು. ಪೊಲೀಸ್, ವೈದ್ಯ, ವಕೀಲ, ವ್ಯಾಪಾರಿ ಅಷ್ಟೇ ಏಕೆ, ನಮ್ಮ ಚಿಂತಕರಿಗೂ ಸಾಹಿತಿಗಳಿಗೂ ಬೆಳೆದುಕೊಂಡು ಬಿಟ್ಟಿದೆ. ಈ ಕಾರಣಕ್ಕಾಗಿಯೇ ಭ್ರಷ್ಟತೆ, ಲಂಚಕೋರತನದ 250 ವರ್ಷಗಳ ಹಿಂದೆ ಇತಿಹಾಸದಲ್ಲಿ ನಡೆದ ಈ ಕಥೆ ಇವತ್ತಿನ ಕಥೆಯಾಗಿಯೂ ಪ್ರಸ್ತುತವಾಗುತ್ತದೆ. ಇರಲಿ ಸಹೋದರ, 250 ವರ್ಷಗಳ ಹಿಂದೆ ನಡೆದ ಕಥೆ ಅಂತ ತಿರುಗೋಣ. ನಮ್ಮ ದೇಶದಲ್ಲಿ ಮೊಘಲ ಸಾಮ್ರಾಜ್ಯದ ಅವನತಿಯ ನಂತರ ಮೊಘಲ ವಂಶದ ಅಳಿದುಳಿದ ರಾಜರುಗಳು ತಮ್ಮ ವಂಶದ ಮಹಾನ್ ಅರಸರ ಹೆಸರು ಹೇಳಿಕೊಂಡು ಕೇವಲ ನಾಮಕೆ ವಾಸ್ತೆ ತಾವೇ ರಾಜರೆಂದು ಬೀಗುತ್ತಿದ್ದರು. ಇತ್ತ ಕಡೆ ವಿಲಾಸ ಲೋಲುಪತೆಯಿಂದ ಅಪಾರ ಸಾಲವನ್ನು ಮಾಡಿದ ಅಳಿದುಳಿದ ಹಿಂದೂ ರಾಜರು ಇದ್ದರು. ಇನ್ನೊಂದೆಡೆ ವೀರರಾಗಿದ್ದರು ಅಷ್ಟೇ ಲೋಭಿಗಳು, ಮಹತ್ವಾಕಾಂಕ್ಷಿಗಳಾದ ರಾಜಪೂತರು, ಸಿಖ್ಖರು, ಮರಾಠರು ಮತ್ತು ಇನ್ನಿತರ ದಕ್ಷಿಣದ ಶಾಸಕರಿದ್ದಾರಲ್ಲ, ಅವರು ನಿರಂತರ ತಮ್ಮಲ್ಲಿ ಯುದ್ಧದಲ್ಲಿ ತೊಡಗಿದ್ದರು. ಇಲ್ಲ ಹತಾಶಗೊಂಡು ಜನರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದರು. ಇದೆಲ್ಲದರ ಜೊತೆಗೆ ಪಶ್ಚಿಮ ದೇಶದಿಂದ ಇಲ್ಲಿಗೆ ಸಮುದ್ರಯಾನ ಮಾಡಿ ಬಂದಿಳಿದ ಅನೇಕ ಕಂಪನಿ ಸರ್ಕಾರಗಳು ಇದ್ದವು. ಕಂಪನಿ ಸರ್ಕಾರದಲ್ಲಿ ಕೆಲಸ ಮಾಡುವ ಆಫೀಸರ್ಗಳಿಂದ ಹಿಡಿದು ಕರ್ಮಚಾರಿಗಳು, ಕಾರ್ಕೂನರವರೆಗೂ ಎಲ್ಲರೂ ಅಚ್ಚ ಬಿಳಿ ಮತ್ತು ಗುಲಾಬಿ ಬಣ್ಣದ ತಗಲಿನವರಾಗಿದ್ದರು. ಇವರಲ್ಲಿ ಡಚ್ಚರು, ಪೋರ್ಚುಗೀಸರು, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶದವರು ಪ್ರಮುಖರಾಗಿದ್ದರು. ಅವರು ನಮ್ಮ ದೇಶದ ವೈವಿಧ್ಯಮಯತೆಯನ್ನು ಕೊಂಡು ದಿ ವಂಡರ್ ದಟ್ ಈಸ್ ಇಂಡಿಯಾ ಎಂದು ಉದ್ಗಾರ ತೆಗೆದು ಆಶ್ಚರ್ಯಚಕಿತರಾಗಿ ಬೆಳಕು ಕಣ್ಣಿನಿಂದ ಈ ದೇಶದ ನೆಲ, ಜಲ, ಜನತೆಯನ್ನ ಕಾಣುತ್ತಿದ್ದರು. ಈ ಕಥೆ ಆ ಬೆಳಗಿನ ದಿನಗಳನ್ನು ಕುರಿತದ್ದಾಗಿದೆ. ವಾರನ್ ಹೇಸ್ಟಿಂಗ್ಸ್. ವಾರನ್ ಹೇಸ್ಟಿಂಗ್ಸ್ ನಾನು ಒಂದೊಂದೇ ಹುದ್ದೆಗೆ ಉನ್ನತ ಬಡ್ತಿ ಪಡೆಯುತ್ತಾ 1772ರಲ್ಲಿ ಬಂಗಾಳದ ಜನರಲ್ ಆಗಿದ್ದೆ. ಮತ್ತೆ ಅಷ್ಟೇ ಬಹುಬೇಗ ಬಂಗಾಳದ ಗವರ್ನರ್ ಜನರಲ್ ಕೂಡ ಆದೆ. ಈ ರೆಗ್ಯುಲೇಟಿಂಗ್ ಆಕ್ಟ್, ಸುಪ್ರೀಂ ಕೋರ್ಟ್, ಏಸಿಯಾಟಿಕ್ ಸೊಸೈಟಿ, ವರ್ನಾಕ್ಯುಲರ್ ಪ್ರಿಂಟಿಂಗ್ ಪ್ರೆಸ್ ಮತ್ತು ಶ್ರೀಮದ್ ಭಗವದ್ಗೀತೆಯನ್ನ ಇಂಗ್ಲಿಷಿಗೆ ತರ್ಜುಮೆ ಮಾಡಿಸಿದ್ದು ನಾನೇ. ನಾನು ಇಲ್ಲಿಗೆ ಬರುವ ಮುನ್ನ ಕಂಪನಿ ಆಡಳಿತದಲ್ಲಿ, ಸ್ವದೇಶಿ ನವಾಬರಲ್ಲಿ ಮತ್ತು ರಾಜರ ಆಡಳಿತದ ಎಲ್ಲ ಸ್ತರಗಳಲ್ಲಿ ಲಂಚ, ಭ್ರಷ್ಟತನ ತಾಂಡವವಾಡುತ್ತಿತ್ತು. ಅದನ್ನ ಸರಿಪಡಿಸಿ ಆಡಳಿತದಲ್ಲಿ ದಕ್ಷತೆಯನ್ನ ತರಲು ನನ್ನನ್ನು ಗವರ್ನರ್ ಜನರಲ್ ಆಗಿ ನಿಯೋಜಿಸಿದರು. ನಾ ಹುದ್ದೆಗೇರಿದಾಗ ಹದಿಹರೆಯದ ಯುವಕ. ಅಂದರೆ 1750ರಿಂದ ಹಿಡಿದು 1770ರವರೆಗೆ ನನ್ನ ಮಧ್ಯ ವಯಸ್ಸಿನ ಮತ್ತು ಯೌವನದ ದಿನಗಳಲ್ಲಿ ಈ ಕತೆ ಘಟಿಸಿತು ಎಂದು ಹೇಳಬಹುದು. ಎಂತಹ ಗಾಢ ಒಬ್ಬಂಟಿತನವನ್ನ ನಾನು ಅನುಭವಿಸುತ್ತಿದ್ದೇನೆ. ನಾನು ಇಲ್ಲಿಗೆ ಬರುವ ಮುನ್ನ ಇತರರಿಗಿಂತ ಭಿನ್ನವಾಗಿದ್ದೆ. ಇಂಗ್ಲೆಂಡಿನಲ್ಲಿ ಇರುವಂತದ್ದು ಇಲ್ಲಿ ಹಿಂದೂಸ್ತಾನದಲ್ಲಿ ಏನೂ ಇರಲಿಲ್ಲ. ನನಗೆ ಇಲ್ಲಿಯ ಜನ ಕರಿ ಕಂದು ಬಣ್ಣದವರು ಮತ್ತು ನಿಗೂಢರಾಗಿ
ಸುಂದರಿಯಾಗಿ ಕಾಣುತ್ತಿದ್ದರು. ಹೀಗೆ ದೊಡ್ಡದಾಗಿ ನಗುತ್ತಾ ಪರಸ್ಪರ ಮಾತನಾಡುತ್ತಿದ್ದರೆ ಇವರ ರಕ್ತ ರಂಜಿತ ಹಲ್ಲುಗಳ ಪಂಕ್ತಿ, ಈ ಚೆಹರೆ ಇವೆಲ್ಲ ಗ್ರೀಕ್ ಕಥೆಗಳಲ್ಲಿ ಬರುವ ಭಯಾನಕ ಪಾತ್ರಗಳಂತೆ ನನಗೆ ಕಾಣುತ್ತಿದ್ದರು. ಅಷ್ಟೇ ಅಲ್ಲ, ಇಲ್ಲಿನ ಹೆಂಗಸರು ಗಂಡಸರಿಗಿಂತ ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಇವರು ಕಟ್ಟಿಗೆಯನ್ನ ಕಡಿಯುತ್ತಿದ್ದರು. ಯಾವುದೇ ಪ್ರಯಾಸವಿಲ್ಲದೆ ಮನಭಾರವನ್ನ ತಲೆಯ ಮೇಲೆ ಹೊರುತ್ತಿದ್ದರು. ನದಿಗಳಿಂದ ಮೀನುಗಳನ್ನ ಹಿಡಿದು ಅವುಗಳನ್ನ ಪೇಟೆಯಲ್ಲಿ ಮಾರಿ ಕಾಳು ಕಡಿಯನ್ನ ಪಡೆಯುತ್ತಿದ್ದರು. ಇಲ್ಲಿನ ಹೆಂಗಳೆಯರು ತಮ್ಮ ಕಂದಮ್ಮಗಳನ್ನ ಸೊಂಟಕ್ಕೆ ಬಿಗಿದುಕೊಂಡಿದ್ದನ್ನ ನೋಡಿದರೆ ಕೋತಿಗಳು ತಮ್ಮ ಮರಿಗಳನ್ನ ಅಪ್ಪಿಕೊಂಡಂತೆ ನನಗೆ ಭಾಸವಾಗುತ್ತಿತ್ತು. ನದಿ ಅಥವಾ ಬಾವಿಗಳ ಪಕ್ಕದಲ್ಲಿ ಈ ಹೆಂಗಸರ ಗುಂಪನ್ನ ನಾನು ನೋಡುತ್ತಿದ್ದೆ. ಇವರು ಬಟ್ಟೆಯನ್ನ ಎತ್ತಿ ಎತ್ತಿ ಒಗೆಯುವಾಗ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಹೀಗೆ ಇವರ ಉಸಿರಿನಿಂದ ಹೊರಡುತ್ತಿದ್ದ ಉದ್ಗಾರಗಳನ್ನ ಎಣಿಸಲು ಹೋಗಿ ಸೋತಿದ್ದು ಉಂಟು. ಇಂತಹ ಅನೇಕ ಹಳ್ಳಿ ಹೆಂಗಸರನ್ನ ನಾನು ಆಗಾಗ ಗಮನಿಸುತ್ತಿದ್ದೆ. ಅವರಲ್ಲಿ ಒಬ್ಬಳು ಮಾಲಿನಿ ಎಂಬಾಕೆ ಪ್ರತಿನಿತ್ಯ ನನ್ನ ಬಂಗಲೆಗೆ ಬಂದು ಹೂವು ಮತ್ತು ಇತರೆ ಅಲಂಕಾರಿಕ ವಸ್ತುಗಳನ್ನ ನನಗೆ ನೀಡುತ್ತಿದ್ದಳು. ಮಾಲಿನಿ ದಷ್ಟ ಪುಷ್ಟವಾಗಿ ಕಪ್ಪಗೆ ಇದ್ದಳು. ಈಕೆ ನಕ್ಕರೆ ಈಕೆಯ ದಂತ ಪಂಕ್ತಿಗಳು ಫಳಫಳನೆ ಹೊಳೆಯುತ್ತಿದ್ದುದನ್ನ ನಾನು ಗಮನಿಸದೇ ಇರುತ್ತಿರಲಿಲ್ಲ. ಈಕೆ ಪ್ರತಿನಿತ್ಯ ನನಗೆ ನೀಡುವ ಈ ಶ್ವೇತವರ್ಣದ ಹೂವಿನ ಸುವಾಸನೆಗೆ ನಾನು ಎಷ್ಟು ಮಾರು ಹೋಗಿದ್ದೇನೆಂದರೆ, ಈ ಸುವಾಸನೆಯನ್ನ ಆಘ್ರಾಣಿಸಲಾಗಿ ಈ ಸುವಾಸನೆಯನ್ನ ನಾಭಿಯವರೆಗೆ ಸ್ಪರ್ಶಿಸಿದಂತಾಗಿ ಅಖಂಡ ದೇಹವೇ ಸುವಾಸನೆಯಿಂದ ಕಂಪಿಸಿದ ಅನುಭವ ಆಗ ನನಗಾಗುತ್ತಿತ್ತು. ನಾನೇ ಪ್ರತಿನಿತ್ಯವೂ ಈಕೆಯಿಂದ ಈ ಹೂವನ್ನ ತೆಗೆದುಕೊಂಡು ನನ್ನ ಕೋಟಿನ ಜೇಬಿಗೆ ಸಿಕ್ಕಿಸಿಕೊಂಡು ಹೆಮ್ಮೆಯಿಂದ ಬೀಗತೊಡಗಿದೆ. ಒಂದು ಬಾರಿ ಈಕೆಯನ್ನ ತೀರಾ ಹತ್ತಿರದಿಂದ ಮೂಸಲು ಪ್ರಯತ್ನಿಸಿ ಯಶಸ್ವಿಯಾಗಿದ್ದೆ. ವಾವ್, ಆಶ್ಚರ್ಯ! ಈಕೆಯ ದೇಹ ಕಪ್ಪಾಗಿದ್ದು ಈಕೆಯ ಶರೀರದಿಂದ ಹೊರಸೂಸುವ ಈ ಶ್ವೇತವರ್ಣದ ಹೂವಿನ ಸುವಾಸನೆಯನ್ನ ತನ್ಮಯದಿಂದ ಅನುಭವಿಸುತ್ತಿದ್ದೆ. ನನಗೆ ಇಂತಹದೇ ಡೊಂಬರಾಟ, ಐ ಮೀನ್ ನೊಮ್ಯಾಡಿಕ್ ಪೀಪಲ್ ಸರ್ಕಸ್ನ ಕಥೆಯ ನೆನಪು ಆಳವಾಗಿ ಉಳಿದಿತ್ತು. ಒಮ್ಮೆ ನಾನು ಗುಜರಾತಿನ ಫ್ಯಾಕ್ಟರಿಗೆ ಭೇಟಿ ಇದ್ದಾಗ ಅಲ್ಲಿ ಇಂಗ್ಲೆಂಡಿನಿಂದ ಬಂದ ನನ್ನ ಗೆಳೆಯ ಫ್ರಾಯರ್ ಎಂಬಾತ ಹೇಳಿದ್ದ, ನಿನಗೆ ಹೇಳ್ತೇನೆ ವಾರನ್, ನನಗೆ ನನ್ನ ಕಣ್ಣುಗಳನ್ನೇ ನಂಬಕ್ಕಾಗ್ತಾ ಇಲ್ಲ ನೋಡು. ಈ ದೇಶ ಇದೆಯಲ್ಲ,
ಇದೊಂದು ವಿಚಿತ್ರ ಬಡವರ ದೇಶ. ಈ ಹಿಂದೆ ನಾನು ಈ ದೇಶಕ್ಕೆ ಭೇಟಿ ಇಟ್ಟಾಗ ಈ ದೇಶದ ಯಾವುದೋ ಒಂದು ಹಳ್ಳಿಯಲ್ಲಿ ಹಾವಾಡಿಗರಾಟ ನೋಡ್ತಾ ನಿಂತಿದ್ದೆ. ಹಾವಾಡಿಗ ಪುಂಗಿ ಊದಿ ಹಾವಾಡಿಸುತ್ತಿದ್ದ. ನೋಡುತ್ತಿದ್ದಂತೆ ಅಲ್ಲಿರುವ ಒಂದು ಹಗ್ಗ ಓಲಾಡುತ್ತಾ ಆಕಾಶಕ್ಕೆ ಅಭಿಮುಖವಾಗಿ ನೆಟ್ಟಗೆ ನಿಲ್ಲಬೇಕೆ. ಹೌದಪ್ಪ, ಅಷ್ಟೇ ಅಲ್ಲ, ಆ ಹಾವಾಡಿಗರ ಜೊತೆಗಿದ್ದ ಒಬ್ಬ ಹರಿದ ಚಡ್ಡಿಯ ಬಾಲಕ ಆ ನೆಟ್ಟಗಾದ ಹಗ್ಗ ಹಿಡಿದುಕೊಂಡು ಸರಸನ್ನೆ ತುದಿಯವರೆಗೆ ಹೋಗಿ ತಟ್ಟಂತ ಮಠ ಮಾಯವಾಗಬೇಕೆ. ಮಾಯವಾದಾತ ಅಲ್ಲೇ ಅಕ್ಕಪಕ್ಕದಲ್ಲಿರುವ ಯಾವುದೋ ಒಂದು ಮರದ ಹೊದಿರಿನಿಂದ ಆತನ ಧ್ವನಿ ಕೇಳಿ ಬರಬೇಕೆ. ಏನಂತ? ಆ ಬಾಲಕ ಎತ್ತರದ ದನಿಯಲ್ಲಿ ಒಂದು ಅತೀತವಾದ ಭವಿಷ್ಯವಾಣಿಯೊಂದನ್ನು ನುಡಿಯುತ್ತಿದ್ದ. ಏನು? ಫ್ರಾನ್ಸ್ ಕಂಪನಿ ಸೈನ್ಯವನ್ನ ಯುದ್ಧದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸೈನ್ಯ ಸೋಲಿಸುತ್ತದೆ. ಫ್ರಾನ್ಸ್ ಕಂಪನಿಯ ಡುಪ್ಲೆಕ್ಸ್ ನನ್ನ ಆತನ ಜನರೇ ಕೊಂದು ಹಾಕ್ತಾರೆ. ಇಡೀ ಇಂಡಿಯಾದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರವಾಗ್ತದೆ ಎಂದ. ಆ ಬಾಲಕ ಇನ್ನೂ ಮುಂದುವರೆದು ತನ್ನ ಉಚ್ಚವಾಣಿಯಲ್ಲಿ ತನ್ನ ಭವಿಷ್ಯವಾಣಿಯನ್ನು ಮುಂದುವರಿಸಿದ. 200 ವರ್ಷಗಳ ನಂತರ ಅಂಗ್ರೇಜಿಯವರು ಭಾರತ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದು ತಮ್ಮ ದೇಶಕ್ಕೆ ಮರಳಿದ ನಂತರ ಅವರ ಪ್ರಭಾವ ಈ ದೇಶದ ಆಚಾರ ವಿಚಾರ ನಡೆ ನುಡಿ ವ್ಯಾಪಾರ ವ್ಯವಹಾರದಲ್ಲಿ ಮುಂದುವರಿಯುತ್ತದೆ. ಅಂಗ್ರೇಜಿಗರು ಏನು ಉಣ್ಣುತ್ತಾರೋ ಅದನ್ನೇ ಇಲ್ಲಿನ ಜನ ಉಣ್ಣುತ್ತಾರೆ. ಅವರು ಏನು ಕುಡಿಯುತ್ತಾರೋ ಅದನ್ನೇ ಇವರು ಕುಡಿಯುತ್ತಾರೆ. ಅವರು ಯಾವ ಭಾಷೆಯನ್ನು ಮಾತನಾಡುತ್ತಾರೋ ಇವರು ಅದನ್ನೇ ಹೊಗಳುತ್ತಾರೆ. ಈ ದೇಶದ ನಡೆ ನುಡಿ ಬಟ್ಟೆ ಬರೆ ಆಸೆ ಆಕಾಂಕ್ಷೆಗಳೆಲ್ಲವೂ ಅಂಗ್ರೇಜಿಮಯವಾಗುತ್ತದೆ. ಇಂಥ ಅಂಗ್ರೇಜಿ ಸಂಸ್ಕೃತಿಗೆ ಮರಳಾದ ಜನ ಈ ದೇಶದ ಪ್ರತಿಯೊಂದನ್ನು ನಿಕೃಷ್ಟವಾಗಿ ಕಾಣುತ್ತಾರೆ. ಈ ಪರಿವರ್ತನೆಗೊಂಡ ನವಜನತೆ ಈ ದೇಶವನ್ನ ಅಂಗ್ರೇಜಿಯವರಿಗಿಂತ ಮೀರಿನ ಸಂಪತ್ತನ್ನ ಕೊಳ್ಳೆ ಹೊಡೆಯುತ್ತಾರೆ. ಇಷ್ಟು ಹೇಳಿ ಆ ಬಾಲಕನ ಕಿಲ್ಲ ನಗುವಿನ ಧ್ವನಿ ಮರಗಳ ಮಧ್ಯದಲ್ಲಿ ಮಾಯವಾಯಿತು. ಮುಂದೇನಾಯ್ತು? ಅಷ್ಟರಲ್ಲಿ ಆ ಹಾವಾಡಿಗರಾಟದ ಜನಜಂಗಳಲ್ಲಿ ನಿಂತಿದ್ದ ನನ್ನ ಬೆನ್ನ ಹಿಂದೆ ಆ ಬಾಲಕ ಪ್ರತ್ಯಕ್ಷನಾದ. ಅಯ್ಯೋ! ನಾನು ಆತನಿಗೆ ಖುಷಿಯಿಂದ 2 ಬೆಳ್ಳಿ ನಾಣ್ಯಗಳನ್ನ ಬಕ್ಷಿಸಾಗಿ ಕೊಟ್ಟೆ. ಆತನು ಖುಷಿಯಿಂದ ನಮ್ರತೆಯಿಂದ ಸಲಾಂ ಹೊಡೆಯುತ್ತಾ ಸ್ವೀಕರಿಸಿದ. ಪಳಗಿಸಿದ ಕೋತಿ ಮಾತು ಕೇಳುತ್ತದಲ್ಲ, ಹಾಗೆ ಈ ಹುಡುಗನು ಕೇಳಬಹುದೆಂದು ನಾನು ಹುಡುಗನನ್ನು ಕೇಳಿದೆ. ಏನಂತ? ಏನಪ್ಪ, ನಾನು ಗವರ್ನರ್ ಜನರಲ್ ಆಗಬಹುದೇ? ಅದು ಗೌನೇನಂದ. ಅದಕ್ಕ ಹುಡುಗ ಕ್ಷಮಿಸಿ, ಹಗ್ಗ ನೆಲಕ್ಕೆ ಬಿದ್ದ ತಕ್ಷಣ ನಾನು ದೊಪ್ ಎಂದು ನೆಲಕ್ಕೆ ಬಿದ್ದೆ. ತಕ್ಷಣ ನನ್ನ ಭವಿಷ್ಯ ನುಡಿಯುವ ಶಕ್ತಿ ಹೋಗಿಬಿಟ್ಟಿರುತ್ತದೆ. ನಾನಿನ್ನು ಭವಿಷ್ಯ ನುಡಿಯಲಾರೆ ಎಂದು ಬಿಟ್ಟ. Friar, don't worry. I will personally recommend you for the promotion. Friar. ಕೆಲ ದಿನಗಳ ಹಿಂದೆ ಕಂಪನಿ ಗಾರ್ಡ್ಸ್ ಮತ್ತು ಸಿಪಾಯಿಗಳ ಕೊಠಡಿಯೊಳಗಿಂದ ಒಂದು ರಾತ್ರಿ ನಗುತ್ತಾ ಜೋರಾಗಿ ಕೂಗಿದ ಹೆಂಗಸಿನ ದನಿಯೊಂದು ಕೇಳಿ ಬರುತ್ತಿತ್ತು. ಈ ದನಿ ಕೇಳಿದ ಹ್ಯಾಸ್ಟಿಂಗ್ಸ್ ಮೆಲ್ಲನೆ ಗೌಪ್ಯದಿಂದ ಆ ಕೊಠಡಿಗಳ ಹತ್ತಿರ ಹೋಗಿ ಇಣುಕಿ ನೋಡಲು ಅಲ್ಲಿ ಆ ಸಿಪಾಯಿಗಳು ಓರ್ವ ಸ್ಥಳೀಯ ಹೆಂಗಸನ್ನ ಹಿಡಿದು ತಂದಿದ್ದರು. ಆಕೆ ಆ ಸಿಪಾಯಿಗಳನ್ನ ಕೊಯ್ಯುತ್ತಿದ್ದಳು. ಹ್ಯಾಸ್ಟಿಂಗ್ಸ್ ಕಂಡ ಆ ಹೆಂಗಸು ಏನೋ ಕೆಂಪನೆಯ ವಸ್ತು ಜಗಿಯುತ್ತಿದ್ದದ್ದು ಆಕೆಯ ಬಾಯೆಲ್ಲ ಕೆಂಪಾಗಿತ್ತು. ಆಕೆ ಆ ಜಗಿಯುತ್ತಿದ್ದದನ್ನ ಆಗಾಗ ಉಗಿಯುತ್ತಿದ್ದದ್ದು ಆತನಿಗೆ ರಕ್ತವನ್ನು ಉಗಿಯುತ್ತದಂತೆ ಅನ್ನಿಸಿತು. ಪಾಪ, ಈ ಅಂಗ್ರೇಜಿಯವರಿಗೆ ಅದು ಹೇಗೆ ತಿಳಿಯಬೇಕು? ಅದು ಇಲ್ಲಿಯ ಜನ ಸಾಮಾನ್ಯವಾಗಿ ತಿಂದು ಎಲ್ಲೆಂದರಲ್ಲಿ ಉಗುಳುವ ಎಲೆ ಅಡಿಕೆ ಎಂದು. Oh Jesus, where the hell I am? ಈ ಎಲ್ಲ ವಿದ್ಯಮಾನಗಳು ನಡೆಯುತ್ತಿದ್ದ ಸಂದರ್ಭ ಎಂತದ್ದೆಂದರೆ, ಮತ್ತು ಯುರೋಪಿನಲ್ಲಿ ಫ್ರಾನ್ಸ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿಗಳ ನಡುವೆ ಯುರೋಪ್, ಅಮೆರಿಕ ಹಾಗೂ ಏಷ್ಯಾ ಪ್ರದೇಶಗಳಲ್ಲಿನ ವ್ಯಾಪಾರ ಮತ್ತು ಪ್ರಕೃತಿ ಸಂಪತ್ತಿನ ಸಾರ್ವಭೌಮತ್ವಕ್ಕಾಗಿ ಘನಘೋರ ಯುದ್ಧಗಳು ನಡೆಯುತ್ತಲೇ ಇದ್ದವು. ಈ ಜಟಾಪಟಿಯಲ್ಲಿ ಡಚ್ ಮತ್ತು ಪೋರ್ಚುಗಲ್ಲರು ಆಗಾಗ ಸೇರಿಕೊಳ್ತಿದ್ರು. ಆದರೆ
ಅವರು ಫ್ರಾನ್ಸ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿಗಳಷ್ಟು ಬಲಿಷ್ಠರಾಗಿರಲಿಲ್ಲ. ಈ ದಿನಗಳಲ್ಲಿ ಹೆಸ್ಟಿಂಗ್ಸ್ನ ಗೆಳೆತನ ಕುಂತು ಎಂಬ ಸ್ಥಳೀಯ ಆದಿವಾಸಿ ವ್ಯಕ್ತಿಯೊಂದಿಗೆ ಆಯಿತು. ಸಾಹಿಬ್ ಓರ್ವ ಸಭ್ಯ, ಸರಳ ಮತ್ತು ಭಾವುಕ ವ್ಯಕ್ತಿಯಿಂದ ಆತ ಚೆಂಡೂರಿ ಎಂಬ ಗ್ರಾಮದಿಂದ ಕಲ್ಕತ್ತೆಗೆ ವಲಸೆ ಬಂದಿದ್ದ. ಆತ ಅತ್ಯಂತ ಆಪ್ತವಾಗಿ ಮತ್ತು ಸುಮಧುರವಾಗಿ ವಾರನ್ ಹೆಸ್ಟಿಂಗ್ಸ್ಗೆ ಅರಿಯದ ಭಾಷೆಯಲ್ಲಿ ಹಾಡು ಹಾಡುತ್ತಿದ್ದ. ಹೆಸ್ಟಿಂಗ್ಸ್ಗೆ ಕುಂತು ಹಾಡುವ ಭಾಷೆ ಗೊತ್ತಾಗುತ್ತಿದ್ದಿಲ್ಲವಾದರೂ ಆತನು ಸುಮಧುರವಾದ ಹಾಡಿನ ಇಂಪಿಗೆ ಮೋಹಿತನಾಗಿದ್ದ. It seems I know this song. Even I don't understand the poetical language of the poem. They descend from another planet to purify my soul. Puntu, ಇದು ಯಾವ ಹಾಡು, ಯಾವ ಭಾಷೆ? ಸಾಹಿಬ್, ಇದು ಬೌಲ್ ಹಾಡು. ನಮ್ಮಲ್ಲಿರುವ ಹಿಂದೂ ಮುಸ್ಲಿಂ ಬಾಂಧವ್ಯದ ಪರಿಚಾರಕರಾದ ಸೂಫಿ ಸಂತರು ಈ ಹಾಡುಗಳನ್ನು ಹಾಡುತ್ತಾರೆ. ನಾನು ನಿಧಾನವಾಗಿ ಬೂಂದುನಿಂದ ಬೌಲ್ ಹಾಡುಗಳನ್ನ ಮತ್ತೆ ಬಂಗಾಲಿ ಭಾಷೆಯನ್ನ ಕಲಿಯತೊಡಗಿದೆ. ನನ್ನ ಬಂಗಲೆಯಲ್ಲಿ ಅಬ್ದುಲ್ ಖಾದಿರ್ ಎಂಬಾತ ಸ್ವಾದಿಷ್ಟವಾದ ಕಬಾಬ್ ಮತ್ತು ಕಾಡು ಕೋಳಿ ಬಿರಿಯಾನಿ ಮಾಡುವುದರಲ್ಲಿ ಸಿದ್ಧಹಸ್ತನಾಗಿದ್ದ. ಮೇಹು ಅಬ್ದುಲ್ ಖಾದಿರ್, ಆಹಾ ದಮ್ ಬಿರಿಯಾನಿ, ಆಹಾ ಕಾಡು ಕೋಳಿ. ನಾನು ಈತನಿಂದ ಉರ್ದು ಹಾಗೂ ಪಾರ್ಸಿ ಭಾಷೆಯನ್ನ ಕಲಿಯತೊಡಗಿದೆ. ನನಗೆ ಈ ದೇಶ ತುಂಬಾ ವಿಚಿತ್ರವಾಗಿ ಕಾಣುತ್ತಿತ್ತು. ಇಲ್ಲಿಯ ಗುಡಿಗುಂಡಾರಗಳು, ಅಘೋರಿಯ ಆಶ್ರಮಗಳು, ಅಲ್ಲಿ ಉರಿಯುವ ಎಣ್ಣೆ ದೀಪ, ಲೋಬಾನದ ಹೊಗೆ, ವಿವಿಧ ಔಷಧಿ ಸಸ್ಯಗಳ ಬೇರು ನಾರಿನ ವಾಸನೆ, ಗಂಟೆ ಜಾಗಟೆ ಶಂಖನಾದ, ಆನೆ ಮಂಗ ಹುಲಿ ಸಿಂಹ ಪ್ರಾಣಿಗಳ ಮನುಷ್ಯಾಕೃತಿಗಳು, 10 ತಲೆ 100 ಕೈ ಇರುವ ಮೂರ್ತಿಗಳು, ವಿವಿಧ ಭಂಗಿಯ ಕಾಮೋನ್ಮೊತ್ತ ಆಕೃತಿಗಳು, ಪ್ರಾರ್ಥನೆಯಲ್ಲಿ ತಲ್ಲೀನರಾದ ಶಾಂತ ಮೂರ್ತಿಗಳು, ಸ್ತ್ರೀಯ ಶಿಲಾಕೃತಿ, ಇವೆಲ್ಲವೂ ಕಲ್ಲಿನಲ್ಲಿ ಕೆತ್ತನಿಕೆಯ ಜೀವಂತಿಕೆಯಿಂದ ಅಭಿವ್ಯಕ್ತಿಗೊಂಡಿದ್ದನ್ನ ನಾನು ಕುತೂಹಲ ಹಾಗೂ ವಿಸ್ಮಯದಿಂದ ನೋಡುತ್ತಿದ್ದೆ. ಮತ್ತೆ ಆ ವಿಸ್ಮಯವನ್ನ ಭೇದಿಸಲು ಪ್ರಯತ್ನಿಸುತ್ತಿದ್ದೆ. ಅಷ್ಟೇ ಅಲ್ಲ ಸಾಹಿಬ್, ಈ ಕಲ್ಲಿನ ಮೂರ್ತಿಗಳಿಗೆ ಹುಣ್ಣಿಮೆ ಅಮಾವಾಸ್ಯ ದಿನದಂದು ಜೀವ ಬಂದು ನಮ್ಮ ಜೊತೆನೆ ಮನುಷ್ಯರಂತೆ ತಿರುಗಾಡ್ತವೆ. ಅಬ್ಬಬ್ಬ, ಈ ದೇಶದಲ್ಲಿ ಅಸಂಖ್ಯ ಕಥೆಗಳ, ಗ್ರಂಥಗಳ, ಜಾನಪದ ಹಾಡುಗಳ ಮೌಖಿಕ ಗಬ್ಬ ಸಾಗರವೇ ಇದೆ ಎಂದು ಬರುತ್ತಾ ನನಗೆ ಗೊತ್ತಾಗತೊಡಗಿತು. ಈ ದೇಶದ ಕಥಾ ಪರಂಪರೆಯ ವಿಸ್ತಾರವಾದ ಸ್ಮೃತಿ ಈ ದೇಶದ ಜನತೆಯಲ್ಲಿ ಅಗಾಧವಾಗಿ ಹಚ್ಚುತ್ತಿದೆ. ಇವರನ್ನ ಆಡಬೇಕಾದರೆ, ಸೋಲಿಸಬೇಕಾದರೆ, ಇಫ್ ಯು ಹ್ಯಾವ್ ಟು ಡಿಫೀಟ್ ದೆಮ್, ಯು ಹ್ಯಾವ್ ಟು ಕಿಲ್ ದೇರ್ ಮೆಮರೀಸ್. ಇಫ್ ಯು ಹ್ಯಾವ್ ಟು ಡಿಸ್ಟ್ರಾಯ್ ದೇರ್ ಪಾಸ್ಟ್, ಯು ಹ್ಯಾವ್ ಟು ಡಿಸ್ಟ್ರಾಯ್ ದೇರ್ ಸ್ಟೋರೀಸ್ ಎಂಬ ಶೇಕ್ಸ್ಪಿಯರ್ನ ನಾಟಕದ ಮಾತುಗಳು ನನಗೆ ಆಗಾಗ ನೆನಪಾಗ್ತವೆ. ಸಾಹಿಬ್, ಏನಾಯ್ತು? ಯಾಕೆ ನಮ್ಮದು? ಏನಿಲ್ಲ, ನಥಿಂಗ್. ವಸಂತ ಋತುವಿನ ಆಗಮನ. ನಮ್ಮ ಅಂಗ್ರೇಜಿ ಸಾಹೇಬರಿಗೆ ವಸಂತ ಋತುವಿನಲ್ಲಾಗುವ ಈ ಬದಲಾವಣೆ ವಿಚಿತ್ರ ಅನ್ನಿಸದೇ ಇರಲಿಲ್ಲ. ತನ್ನ ದೇಶದಲ್ಲಿ ಕಾಣದ ಈ ಸುಂದರ ಬದಲಾವಣೆಯು ಆತನಿಗೆ ಮುದ ನೀಡುವುದರ ಜೊತೆಗೆ ಆತನಲ್ಲಿ ವಿಚಿತ್ರ ಕುತೂಹಲವನ್ನು ಕೆರಳಿಸಿತ್ತು. ತನ್ನ ಸಹ ಆಫೀಸರ್ಗಳು, ಕೆಲಸಗಾರರು ಈ ಬದಲಾವಣೆಯ ಬಗ್ಗೆ ಸ್ಪಂದಿಸದೆ ಸಿದ್ಧಪ್ರಜ್ಞರಾಗಿರುವುದನ್ನು ಕಂಡು ಈತ ಪರಿತಪಿಸುತ್ತಿದ್ದ. ಇಂಗ್ಲೆಂಡಿನಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ಬರುವ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಕಿರಿಯ ಸಾದಾ ಕೆಲಸಗಾರರ ಬಗ್ಗೆ ವಿಚಿತ್ರ ಅನಿಸುತ್ತಿದೆ.
ಇಂಗ್ಲೆಂಡಿನಿಂದ ಈ ದೇಶಕ್ಕೆ ನಿಯುಕ್ತಗೊಳ್ಳುವ ಈ ಯುವಕರೆಲ್ಲ ಪುಂಡ ಪೋಖರಿ ಉಡಾಳರೇ ಆಗಿರುತ್ತಿದ್ದರು. ಇವರಲ್ಲಿ ಹೆಚ್ಚಿನವರು ಅಲ್ಲಿನ ಸಮಾಜಕ್ಕೆ ತಲೆನೋವಾಗಿದ್ದು ಅಪರಾಧಿಗಳಾಗಿದ್ದರು. ಇವರಿಗೆ ಇಂಗ್ಲೆಂಡ್ ಅಥವಾ ಯುರೋಪಿನ ಭವ್ಯ ಪರಂಪರೆಯ ಯಾವ ಅರಿವೂ ಇರದಾಗಿದ್ದು ಇಲ್ಲಿಯ ದೇಶದ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿಯೂ ಇರಲಿಲ್ಲ. ಸುಮ್ಮನೆ ಹೇಗಾದರೂ ಮಾಡಿ ಹಣ ಗಳಿಸಲು ಮೋಜು ಮಸ್ತಿ ಮಾಡಲು ಇಲ್ಲಿಗೆ ಬರುತ್ತಿದ್ದರು. ಓ ಗಾಡ್, ಇಂಗ್ಲೆಂಡಿನಿಂದ ಇಂಥ ಕ್ರಿಮಿನಲ್ಗಳೇ ಹೊರಟಿದ್ದಾರೆ ಇಲ್ಲಿಗೆ ರವಾನಿಸಲು ಎಂದು ನೆನೆದರೆ ನನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬಗ್ಗೆ ನನಗೆ ಬೇಸರವೆನಿಸುತ್ತದೆ. ನನ್ನ ಇಂಗ್ಲೆಂಡ್ ಜನತೆ ಇಂಥ ಬರ್ಬರನೆ ಛೇ, ಇಲ್ಲ ಇಲ್ಲ, ನನ್ನ ಇಂಗ್ಲೆಂಡ್ ಭವ್ಯ ಪರಂಪರೆಯನ್ನ ಹೊಂದಿರುವಂಥದ್ದು. ಈ 15-16ನೇ ಶತಮಾನವಂತೂ ಯುರೋಪಿನ ತುಂಬೆಲ್ಲ ಹರಡುತ್ತಿರುವ ಭವ್ಯ ರಿನೈಸೆನ್ಸ್ ನವೋದಯದ ಪರ್ವಕಾಲ. ರೋಮ್ ಗ್ರೀಕ್ ಸಂಸ್ಕೃತಿಯ ಪ್ರೇರಣೆ, ಸಾಹಿತ್ಯದ ಮರು ಅಧ್ಯಯನ ಇವುಗಳೆಲ್ಲರಿಂದ ನನ್ನ ಸಂಸ್ಕೃತಿಯನ್ನ ಉಜ್ವಲಗೊಳಿಸುತ್ತಿರುವ ಕಾಲ. ತುಂಬು ಸೃಜನಶೀಲವಾದ ಕಾಲ. ಹೋಮರ್, ಚಾಸರ್, ದಾಂತೆ, ಶೇಕ್ಸ್ಪಿಯರ್ನಂತಹ ಮೇರು ಕವಿಗಳ ಉಕ್ತಿಗಳು ಅಲ್ಲಿ ಪ್ರತಿಧ್ವನಿಸುತ್ತಿದ್ದ ಕಾಲ. ಅಷ್ಟೇ ಅಲ್ಲ, ನ್ಯೂಟನ್, ಗೆಲಿಲಿಯರಿಂದ ಹಿಡಿದು ಪ್ಲೂಟೋ ಮತ್ತೆ ಫ್ರಾನ್ಸಿಸ್ ಬೇಕನ್, ವಾಲ್ಟರ್ ದಿಡೆರೋ, ಡೈಡಾಟ್ ಮೆಕ್ಮಲಿ ಅಂತಹ ತತ್ವಜ್ಞಾನಿಗಳಿಂದ ವಿಜ್ಞಾನ ತಂತ್ರಜ್ಞಾನ ಲೋಕದಲ್ಲಿ ಕ್ರಾಂತಿಯೇ ಶುರುವಾಯಿತು. ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಬೀಸು ಬದಲಾವಣೆ ಕಾಣುತ್ತಿರುವ ಪ್ರಜ್ಞಾವಂತ ಕಾಲ ಆಗ ಇಂಗ್ಲೆಂಡಿನದ್ದಾಗಿತ್ತು. ಆದರೆ ಈಗ ಈಸ್ಟ್ ಇಂಡಿಯಾ ಕಂಪನಿಗೆ ಬರುವ ಈ ಲಫಂಗ ಭ್ರಷ್ಟ ಜನತೆಯನ್ನ ನೋಡಿದರೆ ನನ್ನ ದೇಶದ ಬಗ್ಗೆ ನನಗೆ ಜಿಗುಪ್ಸೆ ಹುಟ್ಟುತ್ತದೆ. ಓ ಇಂಗ್ಲೆಂಡ್, ಓ ಇಂಗ್ಲೆಂಡ್! ಇತಿಹಾಸದಲ್ಲಿ ಅಂಗ್ರೇಜಿಗಳಿಗೆ ಕಾಲವು ಅನುಕೂಲವಾಗುತ್ತಲೇ ಸಾಗಿತ್ತು. ಭಾರತ ದೇಶದಲ್ಲಿ ಇವರು ಎಲ್ಲ ಕದನಗಳಲ್ಲಿ ಗೆಲುವು ಸಾಧಿಸುತ್ತಾ ಸಾಗಿದರು. ಮೀರ್ ಕಾಸಿಮನಿಗೆ ಲಂಚ ನೀಡಿ ಸಿರಾಜುದ್ದೌಲನ ಬೃಹತ್ ಸೈನ್ಯವನ್ನ ಈ ಇಂಗ್ಲಿಷರೇ ವಶಪಡಿಕೊಂಡರು. ಬಿಹಾರ್, ಬಂಗಾಲ್, ಒಡಿಶಾ ಮುಂತಾದ ಕ್ಷೇತ್ರಗಳನ್ನ ವಶಪಡಿಸಿಕೊಂಡರು. ಅಷ್ಟೇ ಅಲ್ಲ, ಕಾಮ್ಚೋರ್, ರಿಕಾಮಿ, ನಾಲಾಯಕ್, ಮುಘಲ್ ಬಾದ್ಶಾ ಶಹ ಆಲಂನನ್ನು ಬೇಕೂಫ್ ಮಾಡಿ ಕುಸ್ಲಾಯಿಸಿ ಹಣ ನೀಡಿ ಇವರು ಗುಟ್ಟಿಗೆ ಹಾಕಿಕೊಂಡಿದ್ದರು. ಒಂದರ ಹಿಂದೆ ಒಂದು ಸಂಸ್ಥಾನಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾ ಹೋದರು. ಬಹುಮುಖ್ಯ ಮತ್ತು ಕುತೂಹಲದ ಸಂಗತಿ ಎಂದರೆ ಇಲ್ಲಿಯ ಚರಿತ್ರಹೀನ ಮತ್ತು ತಮ್ಮಲ್ಲೇ ಕಚ್ಚಾಡುವ ಶ್ರೀಮಂತರು, ಅಮೀರರು ಮುಂತಾದವರು ಬ್ರಿಟಿಷರ ಹಸ್ತಕರಾಗಿ ಕೆಲಸ ಮಾಡುತ್ತಿದ್ದುದನ್ನ ಇತಿಹಾಸ ಸಾರಿ ಹೇಳುತ್ತದೆ. ಅವಕಾಶ ಸಿಕ್ಕರೆ ಸಾಕು, ವಾಮ ಮಾರ್ಗದಿಂದಲಾದರೂ ಸರಿ. ಇಲ್ಲಿನ ಜಮೀನು ಬಡಾವಣೆ ಅಷ್ಟೇ ಏಕೆ, ತುಂಡು ಭೂಮಿ ಸಿಕ್ಕರೂ ಸಾಕು. ಕಂಪ್ನಿ ಸರ್ಕಾರದವರು ಬಿಡುತ್ತಿರಲಿಲ್ಲ, ಖರೀದಿ ಮಾಡಿಬಿಡುತ್ತಿದ್ರು. ವ್ಯಾಪಾರ ಅಂದ್ರೆ ಹೀಗೆ ಸ್ವಾಮಿ, ಇಲ್ಲಿ ಲಾಭ ಮುಖ್ಯ. ಇಲ್ಲಿಯ ಜನರ ಆಂತರಿಕ ಕಚ್ಚಾಟದಿಂದಾಗಿ ಬಹುಬೇಗ ಆಯಾತ ನಿರ್ಯಾತ ಎಲ್ಲ ವ್ಯಾಪಾರ ಬ್ರಿಟಿಷರ ಸ್ವಾಧೀನಕ್ಕೆ ಬಂತು. ತಂಬಾಕು, ಹತ್ತಿ, ಮಸಾಲ, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಹೀಗೆ ಸಕಲ ಸಂಪತ್ತಿನ ವಹಿವಾಟು ಬ್ರಿಟಿಷರ ಅಧೀನಕ್ಕೆ ಬಂತು. ಅಷ್ಟೇ ಅಲ್ಲ, ಪಶ್ಚಿಮದ ಇಂತಹ ಲೂಟುಮಾರ್ ಬಿಳಿ ದೇಶದವರಲ್ಲಿ ನಮ್ಮ ಈ ಕಥಾನಾಯಕ ವಾರನ್ ಹೇಸ್ಟಿಂಗ್ಸ್ ಕೂಡ ಇದ್ದ. ಆದರೆ ಮಹಾಶಯ ಆತ ಈ ದೇಶದ ಜನತೆ, ವೇಷಭೂಷಣ, ಆಚಾರ ವಿಚಾರ, ನಡೆ ನುಡಿ, ಹಬ್ಬ ಹರಿದಿನ, ಪೂಜೆ ಪುನಸ್ಕಾರ, ಹಾಡು, ಮಂತ್ರ, ತಂತ್ರ, ಸಾಹಿತ್ಯ ಹೀಗೆ ಈ ದೇಶದ ಎಲ್ಲ ವಿದ್ಯಮಾನಗಳನ್ನು ಕುತೂಹಲದಿಂದ ಕಾಣುವುದರಲ್ಲೇ ಮುಳುಗಿ ಹೋಗಿದ್ದ. ಹರಿಸೇವ ಭಣಿತ ಪರಮ ರಮಣೀಯಂ ಪ್ರಮುದಿತ ಹೃದಯ ಪರಿಮಿತ ಸದಯಂ ನಮತ ಸುಕೃತ ಕಮನೀಯಂ ಧೀರೆ ಸಮೀರೆ ಯಮುನಾ ತೀರೆ ವಸತಿ ವನಮಾಲೆ ಗೋಪಿ ಪೀನ ಪಯೋಧರ ಮರ್ದನಾ